ದೇವದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ಬಸವಣ್ಣನವರನ್ನು ಕುರಿತು ಸೊನ್ನಲಾಪುರದ ಸಿದ್ದರಾಮೇಶ್ವರರು ಅತ್ಯಂತ ಅರ್ಥಪೂರ್ಣವಾಗಿರತಕ್ಕಂಥ ಒಂದು ವಚನ ಹೇಳ್ತಾರೆ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಎನಗೆ ಬಂಧು ಬಳಗವಯ್ಯ, ವಸುಧೀಶ ಮಲ್ಲಿನಾಥ ಎನಗೆ ಹೆಸರಿಟ್ಟವನು ಬಸವಣ್ಣನಯ್ಯ ಅಂತ. ಶಿವಗುರುವೆಂದು ಬಲ್ಲಾತನೆ ಗುರು, ಶಿವಲಿಂಗವೆಂದು ಬಲ್ಲಾತನೆ ಗುರು, ಶಿವಜಂಗಮವೆಂದು ಬಲ್ಲಾತನೆ ಗುರು, ಶಿವ ಆಚಾರವೆಂದು ಬಲ್ಲಾತನೆ ಗುರು, ಶಿವಪ್ರಸಾದವೆಂದು ಬಲ್ಲಾತನೆ ಗುರು, ಇಂತಿ ಪಂಚವಿಧವ ಪಂಚಬ್ರಹ್ಮವೆಂದರಿವಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು, ನಿಮಗೂ ಗುರು, ಜಗಕ್ಕೆಲ್ಲ ಗುರು ಕಾಣ ಗುಹೇಶ್ವರ. ಏನು ಹೇಳ್ತದಂದ್ರೆ, ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುವೆ, ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕ ಮುಡಿಯುವೆ, ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನಿದ್ದಾನೆ, ಕಲ್ಲ ದೇವರಿಗೆ ಕೈಯಾಕ ಮುಗಿಯುವೆ. ಅಂದರೆ ಸಚ್ಚಾರಿತ್ರ್ಯ, ಸದ್ಭಾವನೆ, ಸಚ್ಚಿಂತನೆ, ಸದಾಚಾರ, ಸಮಾನತೆಯಂತಹ ಸುವಾಸನೆಯನ್ನು ಬೀರ್ತಕ್ಕಂಥ ಬಹುದೊಡ್ಡ ವಚನ ಸಾಹಿತ್ಯ ನಿನ್ನ ಹತ್ರ ಇದೆ. ಅದನ್ನು ಬಿಟ್ಟು ಅಸತ್ಯ, ಅಂಧಕಾರ, ಅಸಮಾನತೆಯಂತಹ ಚುಚ್ಚತಕ್ಕಂಥ ಮುಳ್ಳನ್ನು ಮುಡಿಯುವ ಹುಚ್ಚು ಆಸೆ ನಿನಗೇಕೆ ಅಂತಕ್ಕಂಥದ್ದು ಆ ಮುಕ್ತಕದ ಮೊದಲನೇ ಸಾಲಿನ ಅರ್ಥ. ಇನ್ನು ಎರಡನೇ ಸಾಲು, ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನಿದ್ದಾನೆ, ಕಲ್ಲ ದೇವರಿಗೆ ಕೈಯಾಕ ಮುಗಿಯುತ್ತೆ. ನಾವೆಲ್ಲಿ ಕುಳಿತರು ಎಲ್ಲರೂ ಕೂಡ ದೈವ ಭಕ್ತರು, ದೇವರಲ್ಲಿ ವಿಶ್ವಾಸವನ್ನಿಟ್ಟಂಥವರು. ಯಾರೂ ಕೂಡ ನಾವು ದೇವರನ್ನು ನೋಡಿಲ್ಲ. ಆದರೆ ಈ ವಿಶ್ವಕ್ಕೆ ದೇವ ಮಾನವನಂತೆ ಬಂದು ಇವತ್ತು ದೈವೀಭೂತರಾಗಿ ನಮ್ಮೆಲ್ಲರನ್ನ ಇವತ್ತಿಲ್ಲಿ ಒಗ್ಗೂಡಿಸ್ತಕ್ಕಂಥ ಬಸವಣ್ಣ ಕಲ್ಯಾಣದಲ್ಲಿದ್ದಾನೆ. ಬಸವಣ್ಣನಿಗೆ ನೆನೆಸು, ಕಲ್ಲ ದೇವರನ್ನು ಹುಡುಕೊಂಡು ಅಲ್ಲಿ ಇಲ್ಲಿ ತಿರುಗಾಡಬೇಡ ಅಂತಕ್ಕಂಥದ್ದು ಎರಡನೇ ಸಾಲು. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಜಗಜ್ಯೋತಿ ಬಸವೇಶ್ವರರನ್ನ ಇವತ್ತು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದೆ. ಇಡೀ ವಿಶ್ವವೇ ಬಸವಣ್ಣನವರನ್ನ ಪ್ರಜಾಪ್ರಭುತ್ವದ ನಾಯಕ ಅಂತ ಹೇಳಿ 800 ವರ್ಷಗಳ ಹಿಂದೆ ಒಪ್ಪಿಕೊಂಡಿರ್ತಕ್ಕಂಥ. ಹಾಗಾಗಿ ಬಸವಣ್ಣನವರನ್ನ ಕುರಿತು ಅವತ್ತಿನ ಸಮಕಾಲೀನ ಶರಣರು, ಸಂತರು, ಮಹಾಂತರು, ಈ ನಾಡಿನ ದಾರ್ಶನಿಕರು ಬಹಳ ಅರ್ಥಪೂರ್ಣವಾಗಿರತಕ್ಕಂಥ ಬಸವಣ್ಣನವರ ವ್ಯಕ್ತಿತ್ವವನ್ನು ವರ್ಣನೆ ಮಾಡತಕ್ಕಂಥ ಕೆಲವು ಅಂಶಗಳನ್ನು ಆಯ್ದು ನಾನು ನಿಮ್ಮ ಮುಂದೆ ಇಡ್ತೀನಿ. ಅದಾದ ನಂತರ ಜಗದ ತತ್ವ, ಬಸವ ತತ್ವ ಅಂತಕ್ಕಂಥ ಮಾತಿಗೆ ನಾನು ಬರ್ತೇನೆ. ಬಸವಣ್ಣನ ಬಗ್ಗೆ, ಬಸವಣ್ಣನ ವ್ಯಕ್ತಿತ್ವವನ್ನು ನಾವು ಅರಿಬೇಕು ಅಂದರೆ ಬಹುಶಃ 3-4 ಜನ್ಮಗಳು ಹುಟ್ಟಿ ಬಂದರೂ ಕೂಡ ಸಾಧ್ಯ ಆಗಲಿಕ್ಕಿಲ್ಲ. ಯಾಕಂದರೆ ಬಸವಣ್ಣ ಯುಗಾವತಾರಿ. ಬಸವಣ್ಣ ಈ ಲೋಕ ಕಂಡಿರ್ತಕ್ಕಂಥ ಅದ್ಭುತ ವಿಸ್ಮಯ. ಬಸವಣ್ಣ ಸಂಘಟನೆಯ ಬೀಜ ಮಂತ್ರ. ನೋಡಿ, ಅವತ್ತಿನ ಕಾಲದಲ್ಲಿ ಅಫ್ಘಾನಿಸ್ತಾನದಿಂದ, ಕಾಶ್ಮೀರದಿಂದ ಇಡೀ ನಾಡಿನಾದ್ಯಂತ ಶರಣರು ಕಲ್ಯಾಣಕ್ಕೆ ಬಂದರು. ಎಂಥ ಸಂಘಟನಾ ಶಕ್ತಿ ಇತ್ತು. ಇವತ್ತಿನ ಏನು ಟಿ ವಿ ಇರಲಿಲ್ಲ, ಏರೋಪ್ಲೇನ್ ಇರಲಿಲ್ಲ ಬರಲಿಕ್ಕೆ. ಅಂತಹ ಕಾಲದಲ್ಲಿ ಅವರೆಲ್ಲರನ್ನ ಸಂಘಟನೆ ಮಾಡಿ ಇವತ್ತು ಕಲ್ಯಾಣಕ್ಕೆ ತಂದಿರತಕ್ಕಂಥ ಬಹುದೊಡ್ಡ ಶ್ರೇಯಸ್ಸು ಅದು ಬಸವಣ್ಣನ ಶ್ರೇಯಸ್ಸು. ಬಸವಣ್ಣ ಕಾಯಕ ಸೂತ್ರದ ತಾಯಬೇರು. ಬಸವಣ್ಣ ದಾಸೋಹ ತತ್ವದ ಶ್ರೀಗಂಧ ಪರಿಮಳ. ಬಸವಣ್ಣ ಆಚಾರದ ಅರುಣಾಚಲ. ಬಸವಣ್ಣ ವಿಚಾರದ ವಿಂಧ್ಯಾಚಲ. ಬಸವಣ್ಣ ನಿರಹಂಕಾರದ ನೀಲಾಂಜನ. ಬಸವಣ್ಣ ಸ್ವಾಭಿಮಾನದ ಸ್ವರ್ಣಗೋಪುರ. ಬಸವಣ್ಣ ಮೃದುವಚನ ಸದುವಿನಯದ ಶ್ರೀಕಾರ. ಬಸವಣ್ಣ ಜಾತಿ ಜಾಡ್ಯಕ್ಕೆ ಚಿಕಿತ್ಸೆ ನೀಡಿರ್ತಕ್ಕಂಥ ಒಬ್ಬ ಬಹುದೊಡ್ಡ ವೈದ್ಯ ಭಾಸ್ಕರ. ದೀನ ದಲಿತರ ಕೊರಳ ರತ್ನಹಾರ ಬಸವಣ್ಣ. ಬಂಡಾಯದ ಪ್ರಥಮ ಹರಿಕಾರ ಬಸವಣ್ಣ. ಸಂಸಾರ ಯೋಗವನ್ನು ಶಿವಯೋಗಗೊಳಿಸಿರ್ತಕ್ಕಂಥ ರಾಜಹಂಸ ಬಸವಣ್ಣ. ರಾಜಕಾರಣವನ್ನು ಸ್ವಚ್ಛಗೊಳಿಸಿರ್ತಕ್ಕಂಥ ಧೀರ ಮಂದಾರ ಬಸವಣ್ಣ. ಸ್ಥಾವರವನ್ನೆಲ್ಲ ಜಂಗಮಗೊಳಿಸಿರ್ತಕ್ಕಂಥ ವೀರ ದಿನಕರ ಬಸವಣ್ಣ. ಒಲದಂತೆ ಹಾಡಿದ ಕವಿರತ್ನ ಬಸವಣ್ಣ. ಅಹಿಂಸೆಯ ಪರಮಾವತಾರಿ ಬಸವಣ್ಣ. ಭಕ್ತಿ ಸಾಮ್ರಾಜ್ಯದ ಭಕ್ತಿ ಭಂಡಾರಿ ಬಸವಣ್ಣ. ಮಹಾಮನೆಯನ್ನು ಕಟ್ಟಿರತಕ್ಕಂಥ ದೇವರೂವಾರಿ ಬಸವಣ್ಣ. ಮರ್ತ್ಯವನ್ನು ಕರ್ತಾರನ ಕಮ್ಮಟವೆಂದು ಹೇಳಿದ ಭೂಮಿ ಬಂಧು ಬಸವಣ್ಣ.
ಪರವಧುವನು ಮಹಾದೇವಿಯಿಂದ ಶೀಲಸಿಂಧು ಬಸವಣ್ಣ, ಮೂಢನಂಬಿಕೆಗಳಿಗೆ ಸಿಡಿಲಾದ ಸಿರಿಗುಂಡು ಬಸವಣ್ಣ, ಅನುಭವಕ್ಕೆ ಅಡಿಗನ್ನಲ್ಲಿಟ್ಟ ಆಧ್ಯಾತ್ಮ ಶಿಲ್ಪಿ ಬಸವಣ್ಣ, ಇಷ್ಟಲಿಂಗವನ್ನು ತನ್ನ ಪ್ರಯೋಗಶಾಲೆಯಲ್ಲಿ ಅರಳಿಸುವ ಮೂಲಕ ಸರ್ವರಿಗೂ ಸಮಾನತೆಯನ್ನು ನೀಡಿದ ವಿನೂತನ ವಿಜ್ಞಾನಿ ಬಸವಣ್ಣ, ಮಾನವೀಯತೆಗೆ ಮಹವಾದ ಮೇರು ಮಂದಾರ ಬಸವಣ್ಣ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಕರುಣಾಸಾಗರ ಬಸವಣ್ಣ, ಪಂಚಭೂತಗಳು ಮಾಡಿದ ತಪಸ್ಸಿನ ಫಲ ಬಸವಣ್ಣ, ಗುರುಲಿಂಗ ಜಂಗಮಕ್ಕೆ ಕರ್ಪೂರವಾದ ಜ್ಯೋತಿ ನಿರ್ಮಲ ಬಸವಣ್ಣ, ಕೂಡಲ ಸಂಗಮ ದೇವ ಎತ್ತಿಕೊಂಡ ಅಮೃತ ಫಲವೇ ಬಸವಣ್ಣ. ಇದು ಬಸವ.